ಹಲೋ ಗಾಯ್ಸ್, ನಮಸ್ಕಾರ. ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ಇವತ್ತು ಕಿಯಂದು ಬರ್ಡೇ. ಸೊ ಇವತ್ತು ಸ್ಮಾಲ್ ಆಗಿ ಸೆಲೆಬ್ರೇಷನ್ ಮಾಡುವ ಅಂತ ಕಿಯಂದು ಬರ್ಡೇ. ಇನ್ನು ನನಗೆ ತಲೆ ಸರಿಲ್ಲ ಅಂತ ಅಂದ್ಕೋಬೇಡಿ. ಸೊ ಅವಳನ್ನು ನಾವು ನಾಯಿ ಥರ ಟ್ರೀಟೇ ಮಾಡಲಿಲ್ಲ, ನಾನಾಗಲಿ ನನ್ನ ಮನೆಯಲ್ಲಿ ಆಗಲಿ. ಸೊ ನಮ್ಮ ಮನೆ ಮಗು ಥರನೇ ನಾವು ಸಾಕಿದ್ದೇವೆ ಅವಳನ್ನು. ಸೊ ಇವತ್ತು ಬರ್ಡೇ, ಹುಟ್ಟಿದ ದಿನ ಅವಳದು. ಸೊ ಲೈಟಾಗಿ ಒಂದು ಕೇಕ್ ಕಟ್ ಮಾಡು. ಅವಳು ಕೇಕ್ ಕಟ್ ಮಾಡೋದಿಲ್ಲ, ಅದು ಬೇರೆ ಪ್ರಶ್ನೆ. ಸೊ ಒಂದು ನಮಗೆ ಖುಷಿ ಅವಳದು ಬರ್ತ್ಡೇ ಮಾಡ್ತೇವೆ ಅಂತ. ಸೊ ಹಾಯ್ ಬನ್ಲೆ, ಹಾಯ್. ಸೊ ಇವಳದ್ದೇ ಬರ್ಡೇ. ಇವಳು ನಮ್ಮ ಮನೆಗೆ ಬಂದ ನಂತರ ಲಾಟ್ಸ್ ಆಫ್ ಚೇಂಜಸ್ ಆಗಿದೆ. ಸೊ ಇರಲಿ, ಅದು ಬಿಡಿ. ಸೊ ಈಗ ಅವಳದ್ದು ಕೇಕ್ ಕಟ್ ಮಾಡುವ. ನಮ್ಮ ಮನೆಗೆ ಯಾವಾಗ ಬಂದಳು ಆವಾಗಿಂದ ಅವಳದ್ದು ತುಂಬ ಮೆಮೊರೀಸ್ ಇದೆ, ತುಂಬ ಫೋಟೋಸ್ ವೀಡಿಯೋಸ್ ಇದೆ. ಅದನ್ನು ನಾನು ಹಾಕಿದ್ದೇನೆ, ಚೆಕ್ ಮಾಡಿ. ತುಂಬ ಹಾಕ್ಲಿಕ್ಕೆ ಆಗೋದಿಲ್ಲ, ಅದು ವಿಡಿಯೋ ತುಂಬ ಲೆಂದಿ ಆಗ್ತದೆ. ಸೊ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆ. ಅವಳದ್ದು ತರಲೆ ಮತ್ತು ಆಟ ಆಡೋದು ಎಲ್ಲ ಹಾಕಿದ್ದೇನೆ. ಬೆಳಗ್ಗೆ ನಾನು ಅವಳಿಗೆ ಸ್ನಾನ ಮಾಡಿಸಿದೆ. ಸೊ ಕೊಳೆ ಆಗಿದ್ಲು, ಅಂದರೆ ಈಗ ಮಳೆ ಅಲ್ವಾ, ಸೊ ಹೊರಗೆ ಹೋಗ್ತಾಳೆ. ಸೊ ಕಾಲಲ್ಲೆಲ್ಲ ಕೆಸರಾಗ್ತದೆ. ಸೊ ಈಗಲ್ಲಿ ನಾನೊಂದು 2 ಸರ್ತಿ ಸ್ನಾನ ಮಾಡಿಸ್ತೇನೆ. ಆದರೆ ಈಗ ದಿನಾಲೂ ಸ್ನಾನ ಮಾಡುವಾಗೆ ಆಗ್ತಾಳೆ ಅವಳು ಫುಲ್ಲು. ಆದರೂ ಇಲ್ಲಿ ಒಬ್ಬ ಬಂದ ಕಳ್ಳ. ಹಾಯ್ ಅಂಬುಲೆ. ಅವಳದೊಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡುವ. ಅವಳಿಗೆ ಒಂದು ಡ್ರೆಸ್ ತಗೊಂಡಿದ್ದೇನೆ. ಫಸ್ಟ್ ನಾನು ಆ ಡ್ರೆಸ್ ಹಾಕ್ತೇನೆ. ಸೊ ಈ ಡ್ರೆಸ್ ಆರ್ಡರ್ ಮಾಡಿದ್ದೇನೆ. ಸೊ ಅದನ್ನು ಹಾಕ್ತೇನೆ.
ಯಾರೆಲ್ಲ ನನ್ನ ಚಾನಲ್ ವೀಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆಯೇ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾವಳ ಕೇಕ್. ಅವಳದ್ದು ಬರ್ಡೇ ಆಯಿತು. ನಂಗೆ ಆಸೆ ಇತ್ತು ಒಂದು ಸಣ್ಣದಾಗಿ ಕೇಕ್ ತಂದು ಕಟ್ ಮಾಡಿಸು. ಅವಳು ಕಟ್ ಮಾಡೋದಿಲ್ಲ, ಬಟ್ ನಾನೇ ಕಟ್ ಮಾಡಿ ಕೊಟ್ಟೆ ಅವಳಿಗೆ. ಸೊ ಫೋಟೋಗೆ ಉಪದ್ರ ಕೊಡ್ತಿದ್ಲು ಅವಳು, ಅವಳಿಗೆ ಪೋಸೇ ಕೊಡ್ತಿರ್ಲಿಲ್ಲ. ಆದರೂ ಒಂದು 2-3 ಫೋಟೋ ತೆಗೆದೆ. ಸೊ ನಾನು ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೇನೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್ ಬಾಯ್. ಬಾಯ್ ಮಂಪು. ಟಾಟಾ. ಬಾಯ್ ಬಾಯ್. ಸಿ ಯು.